ನಮಸ್ತೆ. 10/4/2026 ಶುಕ್ರವಾರ. ಈ ದಿನ ಕಾಲಾಷ್ಟಮಿ ಅಂತ ಒಂದು ವಿಶೇಷವಿದೆ. ಈ ದಿನದಲ್ಲಿ ಮೃತ್ಯುಂಜಯ ಪೂಜೆ ಮಾಡಿಕೋಬೋದು, ದೇವಿ ಪ್ರಾರ್ಥನೆ ಮಾಡಬಹುದು. ಇವತ್ತು ಬೆಳಿಗ್ಗೆ 6:10ರಿಂದ ರಾತ್ರಿ 11:15ವರೆಗೂ ಅಷ್ಟಮಿ ಇದೆ. ಆನಂತರ ನವಮಿ. ಅಷ್ಟಮಿ ನವಮಿಯಲ್ಲಿ ಪೂಜೆಗಳು ಮಾಡಬಹುದು. ಆದರೆ ಶುಭ ಕಾರ್ಯಗಳು ಮಾಡೋಕ್ಕೆ ಖಂಡಿತ ಯೋಚನೆ ಮಾಡಬೇಕು. ನಕ್ಷತ್ರ ಇವತ್ತು ಪೂರ್ವಾಷಾಢ. ಈ ಪೂರ್ವಾಷಾಢ ನಕ್ಷತ್ರ ಅನ್ನೋದು 11:28 ಬೆಳಿಗ್ಗೆ ಅಂದರೆ AM ವರೆಗಿದೆ. ಅಲ್ಲಿಯವರೆಗೂ ಆನಂದ ಖುಷಿ ಇದೆ. ಆನಂತರ ಬರೋದು ಉತ್ತರಾಷಾಢ. ಈ ನಕ್ಷತ್ರವು ಕೂಡ ಕಾರ್ಯಸಿದ್ಧಿ ಕೊಡುತ್ತದೆ. ಹಂಗಾಗಿ ನಕ್ಷತ್ರ ದೋಷವಿಲ್ಲ. ಆದರೆ ಅಷ್ಟಮಿ ನವಮಿ ಇರೋದರಿಂದ ಯಾವುದೇ ಹೊಸ ಕಾರ್ಯಗಳು, ನೂತನ ವ್ಯವಹಾರಗಳು ಮಾಡಬೇಕು ಅಂತಂದರೆ ಯೋಚನೆ ಮಾಡಿಕೊಳ್ಳಿ. ಮಾತಾಡ್ಬೋದು, ಮಾಡೋದಕ್ಕೆ ಇನ್ನೊಂದು ದಿನ. ಇವತ್ತು ಬೆಳಿಗ್ಗೆ 6:10ರಿಂದ ಸಂಜೆ 6:04ವರೆಗೂ ಧನುಸು ರಾಶಿ, ಅಂದರೆ ಚಂದ್ರನಿರೋದು ಧನುಸು ರಾಶಿ ಅಂತ. ಆನಂತರ ಬರೋದು ಮಕರ ರಾಶಿ. ಹಂಗಾಗಿ ಇವತ್ತು 2 ರಾಶಿ ಇದೆ. ಬೆಳಿಗ್ಗೆ 6:10ರಿಂದ 11:28ವರೆಗೂ ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿತದೆ. ಆನಂತರ ಪ್ರಾರಂಭವಾಗೋದು ಉತ್ತರಾಷಾಢ ನಕ್ಷತ್ರ. 11:28ರಿಂದ ಸಂಜೆ 6:04ವರೆಗೂ ಉತ್ತರಾಷಾಢ ನಕ್ಷತ್ರ 1ನೇ ಪಾದವಿದೆ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಅಂತಂದರೆ ಧನುಸು ರಾಶಿ ಮುಗಿದು ಇಲ್ಲಿಂದ ಮಕರ ರಾಶಿ ಸ್ಟಾರ್ಟ್ ಆಗುತ್ತದೆ. ಅಂದರೆ ಉತ್ತರಾಷಾಢ ನಕ್ಷತ್ರ 6:04 ಮೇಲೆ ರಾತ್ರಿ 12:38ವರೆಗೂ 2ನೇ ಪಾದ. ಆನಂತರ ಬರೋದು 3ನೇ ಪಾದ. ಹಾಗಾಗಿ ಈ ದಿನದಲ್ಲಿ ಖಂಡಿತವಾಗಿಯೂ ನಕ್ಷತ್ರ ದೋಷಗಳಿಲ್ಲ, ಆದರೆ ತಿಥಿ. ಆದ್ದರಿಂದ ಖಂಡಿತವಾಗಿ ಗಮನ ಕೊಡಿ. ನವಗ್ರಹ ಆರಾಧನೆ ಮಾಡ್ಬೋದು, ನವಗ್ರಹ ಪೂಜೆಗಳನ್ನು ಮಾಡ್ಬೋದು. ತಿಳಿದು ಅದನ್ನು ಮಾಡಿ. ಇವತ್ತಿನ ಈ ದಿನದಲ್ಲಿ ಅಂದರೆ ಅಷ್ಟಮಿ ನವಮಿ ಇದ್ರೂ ಇರೋದರಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:10ರಿಂದ 8:37 ಇರೋದರಲ್ಲಿ 100%. 9:30ರಿಂದ 10:46, ಮಧ್ಯಾಹ್ನ 1:37ರಿಂದ ಮಧ್ಯಾಹ್ನ 2:36, ಸಂಜೆ 5:01ರಿಂದ ರಾತ್ರಿ 8:10 ಅಂದರೆ PM, ರಾತ್ರಿ 9:58 ಮೇಲೆ ರಾತ್ರಿ ಅಂತಂದರೆ ಲೇಟ್ ನೈಟು ಅಂದರೆ 12 ಗಂಟೆ ಎಲ್ಲ ದಾಟಿ 3 ಗಂಟೆ 13 ನಿಮಿಷ. ಆನಂತರ ಬೆಳಗಿನ ಜಾವ 4:44 ಮೇಲೆ ಸೂರ್ಯನು ಉದಯ ಆಗುವವರೆಗೂ ಇದು 100% ಶುಭ ಸಮಯಗಳು. ಮುಹೂರ್ತ ಕಾರ್ಯಗಳು ಮಾಡಬಹುದು ಅಂತಂದರೆ ಅಷ್ಟಮಿ ನವಮಿಯಲ್ಲಿ ಬೇಡ. ನೆಕ್ಸ್ಟ್ ನಾವು ನೋಡೋದು ಏನಂತಂದರೆ 8:39ರಿಂದ 9:28 ಇದು 100% ಅಶುಭ ಸಮಯಗಳು. ಇದು ದುರ್ಮುಹೂರ್ತ. 10:48 ಮೇಲೆ 12:21ವರೆಗೂ ರಾಹುಕಾಲ. ಯಮಗಂಡ ಕಾಲ ಬರೋದು ಮಧ್ಯಾಹ್ನ 3:26 ಮೇಲೆ ಸಂಜೆ 4:59. ಮಧ್ಯಾಹ್ನ 12:46ರಿಂದ 1:35ವರೆಗೂ ಒಂದು ದುರ್ಮುಹೂರ್ತ. ಆಮೇಲೆ 2:38ರಿಂದ ಸಂಜೆ 4:41ವರೆಗೂ ಮೃತ್ಯು. ರಾತ್ರಿ 8:12ರಿಂದ ರಾತ್ರಿ 9:56ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 3 ಗಂಟೆ 15 ನಿಮಿಷ ಅಂದರೆ ಲೇಟ್ ನೈಟ್, ಅಲ್ಲಿಂದ ಬೆಳಗಿನ ಜಾವ 4:42ವರೆಗೂ ವಿಷಕಾಲ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಇದನ್ನೆಲ್ಲ ತಿಳಿದು ಯಾವ್ಯಾವ ಕಾರ್ಯಗಳನ್ನ ಮಾಡೋಣ ಅಥವಾ ಇನ್ನೊಂದು ದಿನ ತಗೊಳ್ಳೋಣ ಅಂತ ಯೋಚನೆ ಮಾಡಿಕೊಳ್ಳಿ. ಖಂಡಿತವಾಗಿ ಪೂಜೆಗಳಿಗೆ ಏನು ತೊಂದರೆ ಇಲ್ಲ. ಈ ದಿನ ಖಂಡಿತವಾಗಿಯೂ ಮಾಡ್ಬೋದು. ನಿಮ್ಮ ಇಷ್ಟ. ನೋಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡಬಾರದು ಅಂತಂದರೆ ಅದೂ ಶುಭವೇ. ಕೆಲವು ಸಮಯಗಳಲ್ಲಿ ಒಳ್ಳೆಯ ಸಮಯದಲ್ಲಿ ಮಾಡಿದ್ರೆ ಅದೂ ಶುಭವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.